ಅಬ್ಬಾ, ರಕ್ಷಿತಾ ಶೆಟ್ಟಿ ಮಾತು, ವರ್ತೂರ್ ಸಂತೋಷ್ ವಾಗ್ದಾನ ಈ ಕ್ಷಣ ನೋಡಿದರೆ ನಿಜವಾಗಿಯೂ ಹೆಮ್ಮೆ ಅನ್ನಿಸುತ್ತದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಕೇವಲ ಒಂದು ಕಾರ್ಯಕ್ರಮದ ಬಗ್ಗೆ ಅಲ್ಲ. ಇದು ಮಾತಿನ ಮೌಲ್ಯ, ಪ್ರೀತಿ, ವಿಶ್ವಾಸ, ಗೌರವ ಮತ್ತು ಮಾನವೀಯತೆಯ ಬಗ್ಗೆ ಹೇಳುವ ಒಂದು ಸುಂದರವಾದ ಕತೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ವರ್ತೂರ್ ಸಂತೋಷ್ ಅವರ ಮನೆಯಲ್ಲಿ ನಡೆದ ಮಾಲಾಶ್ರೀ ಹಸುವಿನ ಸೀಮಂತ ಕಾರ್ಯಕ್ರಮದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿವೆ. ಆದರೆ ಈ ಸಮಯದಲ್ಲಿ ವಿಶೇಷತೆ ಏನೆಂದರೆ ಕೇವಲ ಒಂದು ಹಸುವಿನ ಸೀಮಂತ ನಡೆದದ್ದು ಮಾತ್ರವಲ್ಲ. ಈ ಕಾರ್ಯಕ್ರಮದಲ್ಲಿ ಕಂಡುಬಂದ ಭಾವನೆಗಳು, ಸಂಬಂಧಗಳ ಮೌಲ್ಯ ಮತ್ತು ಒಳ್ಳೆಯ ವ್ಯಕ್ತಿಗಳೇ ಜನರ ಮನಸ್ಸು ಗೆದ್ದಿವೆ. ನಾವು ಸಾಮಾನ್ಯವಾಗಿ ಸೀಮಂತ ಕಾರ್ಯಕ್ರಮವನ್ನು ಹೆಣ್ಣು ಮಕ್ಕಳಿಗೆ ಮಾಡುವುದನ್ನು ನೋಡಿರುತ್ತೇವೆ. ಆದರೆ ವರ್ತೂರ್ ಸಂತೋಷ್ ಅವರು ತಮ್ಮ ಪ್ರೀತಿಯ ಹಸು ಮಾಲಾಶ್ರೀಯನ್ನು ಕುಟುಂಬದ ಸದಸ್ಯೆಯಂತೆ ಕಂಡು ಅದ್ಧೂರಿಯಾಗಿ ಸೀಮಂತ ಮಾಡಿರುವುದು ನಿಜಕ್ಕೂ ವಿಶೇಷ. ಇದು ಪ್ರಾಣಿಗಳ ಮೇಲಿನ ಅವರ ಅಪಾರ ಪ್ರೀತಿಯನ್ನು ತೋರಿಸುತ್ತದೆ. ಇಂದಿನ ದಿನಗಳಲ್ಲಿ ಪ್ರಾಣಿಯನ್ನು ಕೇವಲ ಪ್ರಾಣಿಗಳಂತೆ ಅಲ್ಲ, ಕುಟುಂಬದ ಸದಸ್ಯರಂತೆ ಪ್ರೀತಿಸಬೇಕು ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ನೀಡಿದೆ. ಇದರ ನಡುವೆ ಮತ್ತೊಂದು ವಿಶೇಷ ಆಕರ್ಷಣೆಯಾಗಿ ಕಾಣಿಸಿಕೊಂಡವರು ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮುಗಿದ ನಂತರ ರಕ್ಷಿತಾ ಅವರು ಮತ್ತೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನೋಡಿದ ಅಭಿಮಾನಿಗಳು ಸಂತೋಷದಿಂದ ಕುಣಿದರು. ವೇದಿಕೆಯಲ್ಲಿ ಅವರು ತೋರಿದ ಸರಳತೆ, ವಿನಯ ಮತ್ತು ಎಲ್ಲರೊಂದಿಗೆ ಬೆರೆತು ಮಾತನಾಡಿದ ರೀತಿ ಜನರ ಮನಸ್ಸನ್ನು ಮತ್ತೊಮ್ಮೆ ಗೆದ್ದಿತು. ಸ್ನೇಹಿತರೆ, ಬಿಗ್ ಬಾಸ್ ಸಮಯದಲ್ಲಿ ವರ್ತೂರ್ ಸಂತೋಷ್ ಅವರು ರಕ್ಷಿತಾ ಶೆಟ್ಟಿಯ ಬಗ್ಗೆ ಹಲವಾರು ಬಾರಿ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದರು. ರಕ್ಷಿತಾ ಅವರು ನಿಜವಾದ ವ್ಯಕ್ತಿತ್ವದೊಂದಿಗೆ ಆಟ ಆಡುತ್ತಿದ್ದಾರೆ ಎಂದು ಹೇಳಿದ್ದರು. ಅಲ್ಲದೆ ಅವರು ಫಿನಾಲೆವರೆಗೂ ಹೋಗುತ್ತಾರೆ ಎಂಬ ವಿಶ್ವಾಸವನ್ನೂ ವ್ಯಕ್ತಪಡಿಸಿದ್ದರು. ಆ ಮಾತು ನಂತರ ನಿಜವಾಗಿದ್ದು ಅವರ ದೂರದೃಷ್ಟಿಗೆ ಸಾಕ್ಷಿಯಾಯಿತು. ಆದರೆ ಈ ಕಾರ್ಯಕ್ರಮದ ಅತ್ಯಂತ ಭಾವನಾತ್ಮಕ ಕ್ಷಣ ಯಾವುದು ಗೊತ್ತಾ? ಬಿಗ್ ಬಾಸ್ ಫಿನಾಲೆಗೂ ಮುನ್ನ ವರ್ತೂರ್ ಸಂತೋಷ್ ಅವರು ಒಂದು ಮಾತು ಕೊಟ್ಟಿದ್ದರು. ಈ ಸೀಸನ್ನಲ್ಲಿ ಯಾರು ಫಸ್ಟ್ ರನ್ನರ್ ಅಪ್ ಆಗುತ್ತಾರೋ ಅವರಿಗೆ 2 ಲಕ್ಷ ರೂಪಾಯಿ ಬಹುಮಾನ ಕೊಡುತ್ತೇನೆ ಎಂದು. ಹಲವಾರು ಆ ಮಾತನ್ನು ಮರೆತು ಬಿಟ್ಟಿರಬಹುದು, ಆದರೆ ವರ್ತೂರ್ ಸಂತೋಷ್ ಮರೆತಿಲ್ಲ. ಮಾಲಾಶ್ರೀ ಹಸುವಿನ ಸೀಮಂತ ಕಾರ್ಯಕ್ರಮದ ವೇದಿಕೆಯಲ್ಲಿ ರಕ್ಷಿತಾ ಶೆಟ್ಟಿಗೆ 2 ಲಕ್ಷ ರೂಪಾಯಿ ಚೆಕ್ ನೀಡಿ ಗೌರವಿಸಿದರು. ಸ್ನೇಹಿತರೆ, ಇದೇ ಅಲ್ಲವ ನಿಜವಾದ ವ್ಯಕ್ತಿತ್ವ? ಮಾತು ಕೊಡುವುದು ಸುಲಭ, ಆದರೆ ತಿಂಗಳುಗಳ ನಂತರವೂ ಆ ಮಾತನ್ನು ನೆನಪಿಟ್ಟುಕೊಂಡು ಉಳಿಸಿಕೊಳ್ಳುವುದು ಎಲ್ಲರ ಕೈಯಲ್ಲಿರುವ ವಿಷಯವಲ್ಲ. ಹಣಕ್ಕಿಂತಲೂ ಮಾತಿನ ಮೌಲ್ಯ ದೊಡ್ಡದು ಎಂಬುದನ್ನು ವರ್ತೂರ್ ಸಂತೋಷ್ ಅವರು ತಮ್ಮ ಕೃತಿಯ ಮೂಲಕ ಸಾಬೀತುಪಡಿಸಿದರು. ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ಅವರ ವಿನಯವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಒಂದು ವೇಳೆ ಬಿಗ್ ಬಾಸ್ ಸಮಯದಲ್ಲಿ ಅವರು ವರ್ತೂರ್ ಸಂತೋಷ್ ಎಂಬ ಹೆಸರನ್ನು ತಪ್ಪಾಗಿ ಉಚ್ಚರಿಸಿ ವರ್ತೂರ್ ಸಂತೂರ್ ಎಂದು ಹೇಳಿದ್ದರು. ಆ ವಿಡಿಯೋ ವೈರಲ್ ಆಗಿತ್ತು. ಆದರೆ ಈ ಕಾರ್ಯಕ್ರಮದಲ್ಲಿ ಅವರು ಸ್ವತಃ ಆ ವಿಷಯವನ್ನು ನೆನಪಿಸಿಕೊಂಡು ನಿಮ್ಮ ಹೆಸರನ್ನು ಸರಿಯಾಗಿ ಹೇಳಲಿಲ್ಲ, ಸಾರಿ ಎಂದು ಕ್ಷಮೆ ಕೇಳಿದರು. ಒಮ್ಮೆ ಯೋಚಿಸಿ ಸ್ನೇಹಿತರೆ, ಇಂದಿನ ಕಾಲದಲ್ಲಿ ಎಷ್ಟು ಜನರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಸಾರ್ವಜನಿಕವಾಗಿ ಕ್ಷಮೆ ಕೇಳುತ್ತಾರೆ? ಅದೇ ರೀತಿ ಎಷ್ಟು ಜನರು ಕೊಟ್ಟ ಮಾತನ್ನು ವರ್ಷಗಳಾದರೂ ಮರೆತು ಬಿಡದೆ ಉಳಿಸಿಕೊಳ್ಳುತ್ತಾರೆ? ಬಹುಶಃ ಇದೇ ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಮತ್ತು ವರ್ತೂರ್ ಸಂತೋಷ್ ಇಂದು ಸಾವಿರಾರು ಜನರ ಪ್ರೀತಿ ಮತ್ತು ಗೌರವವನ್ನು ಗಳಿಸಿದ್ದಾರೆ. ಇವರಿಬ್ಬರಲ್ಲೂ ಇರುವ ಮತ್ತೊಂದು ವಿಶೇಷ ಗುಣ ಎಂದರೆ ನೇರತೆ. ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಹೇಳುವುದು, ನಾಟಕೀಯತೆ ಇಲ್ಲದೆ ಬದುಕುವುದು ಮತ್ತು ಸಂಬಂಧಗಳಿಗೆ ಬೆಲೆ ಕೊಡುವುದು. ಇಂತಹ ಗುಣಗಳೇ ಜನರನ್ನು ಸಾಮಾನ್ಯ ವ್ಯಕ್ತಿಗಳಿಂದ ವಿಶೇಷ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ಈ ಘಟನೆಯಿಂದ ನಮಗೆ ಒಂದು ದೊಡ್ಡ ಪಾಠ ಸಿಗುತ್ತದೆ. ಜೀವನದಲ್ಲಿ ಎಷ್ಟೇ ಹಣ, ಹೆಸರು ಮತ್ತು ಖ್ಯಾತಿ ಬಂದರೂ ಮಾನವೀಯತೆ, ಪ್ರಾಮಾಣಿಕತೆ, ಮಾತಿನ ಮೌಲ್ಯ ಮತ್ತು ವಿನಯವನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಯಾಕೆಂದರೆ ಜನರು ಕೊನೆಗೆ ನೆನಪಿಸಿಕೊಳ್ಳುವುದು ನಮ್ಮ ಹಣವನ್ನಲ್ಲ, ನಮ್ಮ ವ್ಯಕ್ತಿತ್ವವನ್ನು. ಹಾಗಾದರೆ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವೇನು? ವರ್ತೂರ್ ಸಂತೋಷ್ ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡ ರೀತಿ ನಿಮಗೆ ಹೇಗನಿಸಿತು? ರಕ್ಷಿತಾ ಶೆಟ್ಟಿ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ ವಿನಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇಂತಹ ವ್ಯಕ್ತಿಗಳು ಇಂದಿನ ಸಮಾಜಕ್ಕೆ ಮಾದರಿ ಆಗಬಹುದೇ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ಮಾತಿಗೆ ಬೆಲೆ ಕೊಡುವವರು ಅಪರೂಪ, ವಿನಯವನ್ನು ಉಳಿಸಿಕೊಳ್ಳುವವರು ಇನ್ನೂ ಅಪರೂಪ. ಅಂತಹ ಎರಡು ವ್ಯಕ್ತಿಗಳ ಸುಂದರ ಸಂಗಮವೇ ರಕ್ಷಿತಾ ಶೆಟ್ಟಿ ಮತ್ತು ವರ್ತೂರ್ ಸಂತೋಷ್.